ಇದು ನಮ್ಮ ಹಿರಿಯರು ಕೊಟ್ಟ ಭಿಕ್ಷೆ ನಮ್ಗೆ ಇವತ್ತು ಈ ಮಕ್ಕಳ ಜೊತೆ ಈ ನಮ್ಮ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ನಮ್ಮ ಹಿರಿಯರು ಕೊಟ್ಟ ಭಿಕ್ಷೆ ನಮ್ಗೆ. ದೌರ್ಜನ್ಯ ಮಾಡ್ತಾ ಇದ್ವಿ, ತುಂಬಾ ಊಟ ಮಾಡ್ತಾ ಇದ್ದೀವಿ, ನಾವು ಅನ್ನ ಸಿಗ್ತಾ ಇದೆ, ಬಟ್ಟೆ ಕೇಳಿದ ಬಟ್ಟೆ ಹಾಕ್ತಾ ಇದ್ದೀವಿ, ಕೇಳಿಸ್ ನಮ್ದು ಗಾಡಿಗಳಿದೆ, ಕಾರ್ಗಳಿದೆ, ಮನೆಗಳಿದೆ. ಇದು ಹೆಂಗೆ ಅವ್ರ ಭಿಕ್ಷೆ? ನೆಲಮಂಗಲ ಸಲೀಂ ಪಾಷಾ ನೇತೃತ್ವದಲ್ಲಿ ಇಸ್ಲಾಂಪುರದ ಉರ್ದು ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಸ್ಲಾಂಪುರ ಉರ್ದು ಶಾಲೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ ಧ್ವಜಾರೋಹಣ ನೆರವೇರಿಸಿದರು. ಅವರ ಜೊತೆ ಮೊಹಮ್ಮದ್ ಇಕ್ಬಾಲ್, ಸನಾವುಲ್ಲಾ ಸೇರಿದಂತೆ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಉಕ್ಕಿ ಹರಿಯಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ದು ಶಾಲಾ ವಿದ್ಯಾರ್ಥಿಗಳ ಅದ್ಭುತ ನೃತ್ಯ ಪ್ರದರ್ಶನ. ದೇಶಭಕ್ತಿ ಗೀತೆಗೆ ಮಕ್ಕಳು ನೀಡಿದ ನೃತ್ಯ ನೋಡುಗರ ಮನಸೂರೆಗೊಂಡಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ, ಇವತ್ತು ನಾವು ಒಳ್ಳೆ ಬಟ್ಟೆ, ಒಳ್ಳೆ ಕಾರು, ಸ್ವಂತ ಮನೆಯಲ್ಲಿ ಇರುವುದು ಅವರ ಭಿಕ್ಷೆ. ಅಂದಿನ ದಿನ ಅವರು ಹೋರಾಟ ಮಾಡಿ ತ್ಯಾಗ ಬಲಿದಾನ ನೀಡಿ ಸ್ವಾತಂತ್ರ್ಯ ನಮಗೆ ಕೊಡಿಸದಿದ್ರೆ ನಾವಿವತ್ತು ಬ್ರಿಟಿಷರ ಗುಲಾಮರಾಗಿ ಜೀವನ ನಡೆಸಬೇಕಾಗಿತ್ತು. ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಮ್ಮ ಎಲ್ಲ ಭಾರತೀಯ ಜನರಿಗೆ ನಾನು ಶುಭಾಶಯ ಹೇಳ್ತಾ, ಇವತ್ತು ಬಹಳ ಸಂತೋಷದ ದಿನ. ಅದೆಲ್ಲ ನಮಗೂ ಗೊತ್ತಿರೋದೆ. ಯಾಕಂದರೆ ನಾವು ಇವತ್ತು ಈ ಮಕ್ಕಳ ಜೊತೆ ಈ ನಮ್ಮ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ನಮ್ಮ ಹಿರಿಯರು ಕೊಟ್ಟ ಭಿಕ್ಷೆ ನಮಗೆ. ನಮ್ಮ ಗಾಂಧೀಜಿ ಆಗಿರ್ಬೋದು, ನಮ್ಮ ನೆಹರೂಜಿ ಆಗಿರ್ಬೋದು, ಅಬ್ದುಲ್ ಕಲಾಂ ಜಿ ಆಗಿರ್ಬೋದು, ಇನ್ನು ನಮ್ಮ ಉಲ್ಮಾ ಕಲಾಂ ಇರ್ಬೋದು. ಇವತ್ತು ಏನು ನಮ್ಮ ಈ ಬ್ರಿಟಿಷ್ನವರು ನಮ್ಮ 200 ವರ್ಷ ಕಾಲ ನಮ್ಮ ಮೇಲೆ ದಬ್ಬಾಳಿಕೆದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವರು ಇದು ದೇಶದ ಮೇಲೆ ಆಡಳಿತ ಮಾಡ್ತಾ ಇದ್ರು. ಅದರ ಪರವಾಗಿ ನಾವು ಹಿರಿಯರು ದೊಡ್ಡವರೆಲ್ಲ ಸೇರಿ ಜೀವಕ್ಕೆ ಜೀವ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ. ಇವತ್ತು ನಾವು ಎಷ್ಟು ಅವ್ರಿಗೆ ನಾವು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನಾನು ಕೇಳಿದ್ದೀನಿ, ಎಷ್ಟೋ ಲಕ್ಷ ಜನ ನಮ್ಮ ದೇಶಕ್ಕೋಸ್ಕರ ಜೀವ ಕೊಟ್ಟಿದ್ದಾರೆ. ಅವರು ಅವತ್ತು ನಿಂತ್ಕೊಂಡು ಅವ್ರ ಜೀವ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ನಾವು ಈ ದಿನ ನೋಡ್ತಾ ಇರಲಿಲ್ಲ, ಈ ಥರ ಸಂತೋಷ ಇರೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಆವಾಗ ಸ್ವಾತಂತ್ರ್ಯ ಮುಂಚೆ ಸರಿಯಾಗಿ ಅನ್ನ ಇರಲಿಲ್ಲ ನಮಗೆ ತಿನ್ನೋಕ್ಕೆ. ನಮ್ಮ ಹಿರಿಯರಿಗೆ ಬಟ್ಟೆ ಹಾಕೊಳಕ್ಕೆ ಬಟ್ಟೆ ಇರಲಿಲ್ಲ, ಒಂದು ಸೈಕಲ್ ಇರಲಿಲ್ಲ. ಆ ಥರ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು. ಅದು ನಿಜವಾಗ್ಲೂ ಹೇಳ್ತೀನಿ, ಜ್ಞಾಪಿಸ್ಕೊಂಡ್ರೆ ತುಂಬ ಅಳುನೂ ಬರುತ್ತೆ ಮತ್ತು ಖುಷಿನೂ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ಹತ್ರ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ನಾವು ಅನ್ನ ಸಿಗ್ತಾ ಇದೆ, ಬಟ್ಟೆ ಕೇಳಿದ ಬಟ್ಟೆ ಹಾಕ್ತಾ ಇದ್ದೀವಿ, ಕೇಳಿಸ್ ನಮ್ಮದು ಗಾಡಿಗಳಿದೆ, ಕಾರ್ಗಳಿದೆ, ಮನೆಗಳಿದೆ. ಇದು ಹೆಂಗೆ ಅವ್ರ ಭಿಕ್ಷೆ? ಅವ್ರದ್ದು ಭಿಕ್ಷೆ ಇದು. ನಾವು ಎಷ್ಟು ಅವ್ರಿಗೆ ನಾವು ಜ್ಞಾಪಿಸ್ಕೊಂಡ್ರು ಕಮ್ಮಿನೇ. ಆದರೆ ಒಂದು ನಮ್ಮ ದೇಶ ಮಕ್ಕಳಿಗೆ ನಾನು ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ನಾವು ಶೋಕಿ ಮಾಡೋಕ್ಕಲ್ಲ. ನಾವು ಓದಬೇಕು, ನಾವು ಬೆಳಿಬೇಕು, ಒಂದು ಡಾಕ್ಟರ್ ಆಗಬೇಕು, ಒಂದು ಟೀಚರ್ ಆಗಬೇಕು, ಏನೇ ಒಂದು ನಾವು ದೇಶಕ್ಕೋಸ್ಕರ ನಾವು ಓದಿ ನಾವು ದೇಶಕ್ಕೋಸ್ಕರ ನಾವು ಏನೋ ಒಂದು ಕೊಡಬೇಕು. ನಾನು ಸಲೀಂ ಪಾಷಾ, ಮಾಜಿ ತಾಲೂಕು ಪಂಚಾಯತಿ, ಇವಾಗ ಹಾಲಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ವರದಿ ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್.